ಯಾವುದೇ ಇವತ್ತಿನ ಪರಿಸ್ಥಿತಿಯಲ್ಲಿ ಪೊಲೀಸವರು ಮಾಡ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ಕರ್ನಾಟಕದ ಪೊಲೀಸ್ನವರು ಈ ವಿಚಾರದಲ್ಲಿ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಅಂತ ನಮಗೆ ಕಂಡು ಬರ್ತಾ ಇದೆ ಮಾಧ್ಯಮಗಳ ಮೂಲಕ. ಸತ್ಯ ನಮಗೆ ಗೊತ್ತಿರೋದು ಮಾಧ್ಯಮಗಳು ನೋಡಿರೋದ್ರ ಮೂಲಕ. ಆದ್ದರಿಂದ ಅವ್ರು ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ಹಿಂದೆ ಸರಿಯಲ್ಲ, ಜನರಿಗೆ ಭಾವನೆ ಇದೆ ಒಳ್ಳೆ ಕೆಲಸ ಮಾಡ್ತಾರಂತ. ಅದರಲ್ಲೇನೋ ರಾಜಕಾರಣ ಮಾಡಿ ಕುತಂತ್ರ ಮಾಡಿ ಅದನ್ನು ಬೇರೆ ಥರ ಮಾಡಿದ್ರೆ ಜನ ಯಾವತ್ತೂ ಕೂಡ ಪೊಲೀಸ್ನವ್ರ ಬಗ್ಗೆ ವಿಶ್ವಾಸ ಇಡೋದಿಲ್ಲ. ಯಾವುದೇ ಒಬ್ಬ ನಟನಾಗಲಿ ಯಾವುದೇ ಒಬ್ಬ ಪ್ರತಿಭಾನ್ವಿತ ವ್ಯಕ್ತಿಯಾಗಲಿ ಅವನು ಸಮಾಜಕ್ಕೆ ಒಳ್ಳೆಯ ಸಂದೇಶ ನೀಡುವಂಥ ಕೆಲಸಗಳನ್ನು ಮಾಡಬೇಕಾಗ್ತದೆ. ಏನಿವತ್ತು ನಟ ದರ್ಶನ್ ಇದ್ದಾರೆ, ಅವ್ರ ತಂದೆ ತೂಗುದೀಪ ಶ್ರೀನಿವಾಸ್ ಅವರು ನಿಜ ಜೀವನದಲ್ಲಿ ಉತ್ತಮ ವ್ಯಕ್ತಿಯಾಗಿದ್ದರು, ಒಳ್ಳೆಯ ಗುಣಗಳನ್ನು ಇಟ್ಕೊಂಡಿದ್ರು, ರಾಜ್ಕುಮಾರ್ ಜೊತೆಯಲ್ಲಿ ಹೋಗ್ತಾಯಿದ್ರು. ಆದರೆ ಸಿನಿಮಾದಲ್ಲಿ ಖಳನಾಯಕರಾಗಿದ್ದರು. ನೋಡಿ ಎಷ್ಟು ವ್ಯತ್ಯಾಸ. ಇವರು ಸಿನಿಮಾದಲ್ಲಿ ಹೀರೋ ಆಗಿದ್ದಾನೆ, ಇವರು ಹೊರಗಡೆ ಖಳನಾಯಕನ ಥರ ವರ್ತನೆ ಮಾಡ್ತಾಯಿದ್ದಾನೆ. ಇದು ಸಮಾಜಕ್ಕೆ ಕೊಡೋ ಸಂದೇಶ ಅಲ್ಲ. ಆಮೇಲೆ ಈ ಕೆಲವರು ಯುವಕರು ಯಾಕೆ ಇಂಥವ್ರೆಲ್ಲ ಓಲೈಕೆ ಮಾಡಿ ಬೆಂಬಲ ಕೊಟ್ಟು ಅಂಧಾಭಿಮಾನ ತೋರಿಸ್ತಾ ಇದ್ದಾರಲ್ಲ, ಇದು ಸರಿಯಲ್ಲ, ಸಮಾಜಕ್ಕೆ ಒಳ್ಳೆಯ ಸಂದೇಶ ಅಲ್ಲ. ಯುವಕರು ಅರ್ಥ ಮಾಡ್ಕೋಬೇಕು. ಯಾರೇ ಆಗಲಿ ನಟನ ಗೌರವಿಸಿ. ಆ ನಟ ತಪ್ಪು ಮಾಡಿದಾಗ ನೀವು ಈ ರೀತಿ ನಟವಳಿಕೆ ತೋರಿಸೋದು ಒಳ್ಳೆಯದಲ್ಲ. ತಪ್ಪು ಮಾಡದೇ ಇದ್ದರೆ ಒಪ್ಪೋಣ. ಒಂದು ಬಲಿಯಾಗಿದೆ. ಮತ್ತು ಈ ಪ್ರಕರಣ ಎಂಥ ಪ್ರಕರಣ ಇದು. ಎಂತೆಂಥ ಮಾನ್ಯರು ಜೈಲಿಗೆ ಹೋಗಿದ್ದಾರೆ, ಮುಖ್ಯಮಂತ್ರಿಗಳು ಹೋಗಿದ್ದಾರೆ, ಕೇಂದ್ರ ಮಂತ್ರಿಗಳು ಜೈಲಿಗೆ ಹೋಗಿದ್ದಾರೆ, ದೊಡ್ಡ ದೊಡ್ಡ ಪ್ರತಿಭಾನ್ವಿತರಾಗಿರೋರೆಲ್ಲ ಇವತ್ತು ಜೈಲಿಗೆ ಕೊಳಿತಾ ಇದ್ದಾರೆ. ಇದೇನು ಸಿನಿಮಾ ನಟ ಜೈಲಿಗೆ ಹೋಗೋದು ದೊಡ್ಡ ವಿಚಾರ ಏನಲ್ಲ. ಅವ್ರು ಮಾಡಿರ್ತಕ್ಕಂಥ ಕೆಲಸ ಏನು ಸಾಮಾನ್ಯ ವಿಚಾರ ಅಲ್ಲ. ಕೋರ್ಟಲ್ಲಿ ತೀರ್ಮಾನ ಮಾಡ್ತದೆ. ತೀರ್ಮಾನ ಮಾಡೋ ತನಕ ಅಭಿಮಾನಿಗಳು ಗೌರವಯುತವಾಗಿ ಒಂದು ತೂಕವಾಗಿ ನಡ್ಕೊಳ್ಬೇಕಾಗ್ತದೆ. ಅಂಧಾಭಿಮಾನ ತೋರಿಸ್ಬಾರ್ದು. ಅಭಿಮಾನಿಗಳ ಥರ ಇರಿ, ಅವರ ನಟನೆಗೆ ಗೌರವ ಕೊಡಿ ಅಂತಕ್ಕಂಥದ್ದು ನನ್ನ ಮನವಿ. ಈ ರಾಜಕಾರಣಿಗಳು ಭಾಳಷ್ಟು ಜನ ಕಳ್ಳರು ದರೋಡೆಕೋರು ಅವರಲ್ಲ. ಆ ರಾಜಕಾರಣಿಗಳು ಸರ್ಕಾರದಲ್ಲಿ ಇರ್ತಕ್ಕಂಥವ್ರೆ ಕೆಲವರು ಕಳ್ಳರು ದರೋಡೆಕೋರರು ಇದ್ದಾರೆ. ಅವ್ರುಗಳು ಇಂಥ ಕೆಲಸ ಮಾಡ್ಸೋರು. ಒಳ್ಳೆಯವ್ರು ಯಾರೂ ಮಾಡಲ್ಲ. ಮಂತ್ರಿಗಳು ಎಲ್ಲರೂ ಕೆಟ್ಟವರು ಅಂತ ಹೇಳೋದಿಲ್ಲ. ಬಹುತೇಕ ಜನ ಒಳ್ಳೆಯವರಿದ್ದಾರೆ, ಬಹುತೇಕ ಜನ MLAಗಳಿದ್ದಾರೆ. ನೀವೇ ಪತ್ರಿಕೆಯಲ್ಲಿ ಬರೆದಿದ್ದಾರಲ್ಲ, 120 ಜನ ಕ್ರಿಮಿನಲ್ಗಳು ಗೆದ್ದರೆ MLA ಎಲೆಕ್ಷನ್ನಲ್ಲಿ, ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಅದ ಅಂತ. ಅವರೆಲ್ಲ ಒಳ್ಳೆ ಕೆಲಸ ಮಾಡಿದಾರ? ಇಂಥವ್ರಿಗೆ ಸಪೋರ್ಟ್ ಕೊಡೋದು? ಎಲ್ಲರೂ ಹೇಳಲ್ಲ. ನಾವು ಒಳ್ಳೆಯವರು ಇದ್ದಾರೆ. ಸಿದ್ದರಾಮಯ್ಯ ಅಂತ ಹೇಳೋಕ್ಕಲ್ಲ. ಸಿದ್ದರಾಮಯ್ಯ ಜನಪರವಾಗಿ ಚಿಂತೆ ಮಾಡ್ತಾರೆ. ಕೆಲವಾರು ಒತ್ತಡಗಳಿಂದ ಸ್ವಲ್ಪ ಅವರು ಈಲ್ಡ್ ಆಗ್ಬೋದು ಅಷ್ಟೇ. ಇಂಥ ವಿಚಾರದಲ್ಲಿ ಈಲ್ಡ್ ಆಗಲ್ಲ ಅಂತ ನನಗನ್ನಿಸ್ತದೆ. ಯಾಕೆ ಅವರು ಹೋರಾಟದಿಂದ ಬಂದವರು. ಕರೆಕ್ಟ್ ನೀವು ಹೇಳ್ತಾ ಇರೋದು. ದರ್ಶನ್ ಮೇಲೆ ನೀವತ್ತು ಯಾವನೋ ಒಬ್ಬ ಪತ್ರಿಕೆಯಲ್ಲಿ ಹೇಳಿದ್ದಾನೆ, ಮಾಜಿ ಮಂತ್ರಿ, ಅವನ ಹೆಸರು ಹೇಳೋದು ಬೇಕಿಲ್ಲ, ಅವಿವೇಕಿಗಳವರು. ಒಬ್ಬ ವ್ಯಕ್ತಿನ ನೀವು ರಾಯಭಾರಿ ಅಂತ ಮಾಡಬೇಕು ಅಂದರೆ ಭಾಳ ಗೌರವ ಇರ್ತಾರೆ. ರಾಯಭಾರಿ ಅರ್ಥ ಏನು? ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡೋನು ಅಂತ. ಅವನ ಮೇಲೆ ಹಲವಾರು ಕೇಸ್ಗಳಿತ್ತು. ಹಲವಾರು ಕೇಸ್ಗಳು ಇದ್ದರೂ ಕೂಡ ರಾಯಭಾರಿ ಅಂತ ಮಾಡ್ಬಿಟ್ಟು ಇವತ್ತು ಹೇಳ್ತಾನೆ, ಅಯ್ಯೋ ಅವನ ಮೇಲೆ ನಾವು ಮಾಡಿದಾಗ ಯಾವ ಕೇಸ್ ಇರಲಿಲ್ಲ ಅಂತಾನೆ. ಯಾಕೆ ಕೇಸ್ ಇರಲಿಲ್ಲ? ಅವನ ಹೆಂಡತಿ ಕೇಸ್ ಏನಾಗಿತ್ತು, ದೊಡ್ಡ ಗಲಾಟೆಯಾಗಿ ಬೀದಿಲಿ ಆದಿರಂಪ ಆಗಿ ಕೋರ್ಟ್ಗೆ ಹೋಗಿರಲ್ವಾ? ಅದಾದಮೇಲೆ ಇನ್ನೂ 3 ಪ್ರಕರಣ ಆಗಿರಲ್ವಾ? ಅದೆಲ್ಲ ಗೊತ್ತಿರಲ್ವಾ? ವೋಟ್ ಬ್ಯಾಂಕ್ ಮಾಡೋಕ್ಕೋಸ್ಕರ ಇವರು ಜನಾಕರ್ಷಣೆ ಮಾಡೋಕ್ಕೋಸ್ಕರ ರಾಯಭಾರಿ ಮಾಡಿಬಿಡ್ತಾರೆ. ಆಮೇಲೆ ಹಂಗೆ ಮಾಡಿಲ್ಲ ಹಿಂಗೆ ಮಾಡಿಲ್ಲ ಅಂತ ಜನಕ್ಕೆ ಸಂದೇಶ ಕೊಡ್ತಾರಲ್ಲ. ಇವರೆಲ್ಲ ಮಂತ್ರಿಗಳು ಅಂತ ಹೇಳ್ಬೇಕು. ನಾವು ಪತ್ರಿಕೆಯಲ್ಲಿ ನೋಡ್ತೀವಿ ಇವತ್ತು. ನಾವು ಈ ರೀತಿ ಜನಗಳು ಮಂತ್ರಿಗಳಾಗಿದ್ದರು, ಮಾಜಿಗಳಾದಾಗ ಈ ರೀತಿ ಹೇಳ್ಬಾರ್ದು. ಹೇಳಿಕೆನ ದಿನಕ್ಕೊಂದೊಂದು ಬದಲಾವಣೆ ಮಾಡಬಾರ್ದು. ಅದು ಒಳ್ಳೆಯ ಬೆಳವಣಿಗೆ ಇಲ್ಲ. ಅರಣ್ಯ ಇಲಾಖೆಯಲ್ಲಿ ಯಾರೇ ಆಗಲಿ ಕಾನೂನು ಎಲ್ಲರಿಗೂ ಒಂದೇ. ಕಾನೂನು ಇವತ್ತು ಭಾಳ ಚೆನ್ನಾಗಿದೆ. ದೊಡ್ಡ ದೊಡ್ಡ ಕೇಂದ್ರ ಮಂತ್ರಿಗಳನ್ನ ಜೈಲಿಗೆ ಕಳಿಸಿದೆ. ಇವತ್ತು ಮಂತ್ರಿಗಳಾಗಿರೋರು ಜೈಲಿಗೆ ಹೋಗಿ ಬಂದಿದ್ದಾರೆ. ಕಾನೂನನ್ನು ಯಾರು ಲೂಟಿ ಮಾಡೋಕ್ಕಾಗಲ್ಲ. ಪ್ರಾಮಾಣಿಕವಾಗಿ ಪೊಲೀಸ್ ಅಧಿಕಾರಿಗಳು, ಅದಕ್ಕೆ ನಾವು ಹೇಳ್ತೀವಿ, ಪೊಲೀಸರೇ ನೀವು ಗುಲಾಮರಾಗಬೇಡಿ, ಮಂತ್ರಿಗಳ ಗುಲಾಮರಾಗಬೇಡಿ, ನೀವು ಕಾನೂನಿನ ಗುಲಾಮರಾಗಿ ನಿಮಗೆ ಗೌರವಿಸ್ತೀವಿ ಅಂತ ಹೇಳ್ತೀವಿ ನಾವು. ಪೊಲೀಸ್ನವರು ಕಾನೂನು ಗುಲಾಮರಾಗಿ, ಮಂತ್ರಿಗಳು ಗುಲಾಮರಾಗಬೇಡಿ. ಇವತ್ತು ಸುಳ್ಳು ಮಂತ್ರಿ ಆಗಿರ್ತಾನೆ, ಅವ್ನು ಹೇಳಿದಾಗ ಇವರು ಮಂತ್ರಿಗಳು ಮಾತು ಕೇಳೋಕ್ಕಿರೋದಲ್ಲ. ಹೇಳಬೇಕು ಅವ್ರಿಗೆ ಕಠಿಣವಾಗಿ. ಇಲ್ಲ ಸರ್ ಆಗಲ್ಲ ಅಂತ. ಏನಾಯ್ತದೆ? ಅವ್ರ ಸಂಬಳ ನಿಲ್ಲಿಸೋಕ್ಕಾಗಲ್ಲ, ಅವ್ರ ಕೆಲಸ ವಜಾ ಮಾಡೋಕ್ಕಾಗಲ್ಲ, ಮನೆ ಕಳಿಸೋಕ್ಕಲ್ಲ. ಅವ್ರ ಇನ್ನೊಂದು ಕಡೆ ಪೋಸ್ಟ್ ಮಾಡ್ತಾರೆ ಅಷ್ಟೇ. ಅದನ್ನೇ ಯೋಚನೆ ಮಾಡಬೇಕು ಅಧಿಕಾರಿಗಳು. ಆ ರೀತಿ ಆದರೆ ಸಮಾಜಕ್ಕೂ ಒಳ್ಳೆಯದು, ಆರೋಗ್ಯವಂತ ಸಮಾಜ ನಿರ್ಮಾಣ ಆಯ್ತದೆ. ನಾನೊಬ್ಬ ಚುನಾವಣೆಗೆ ನಿಂತಿದ್ದಂಥ MPಗಳು ಚುನಾವಣೆಗೆ ನಿಲ್ಲಕ್ಕೆ ಯೋಚನೆ ಮಾಡ್ತಿರು. ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಅವ್ರು ಯಾರು ಅಂತ ಹೇಳೋದು ಬೇಡ. ನಾನು ಹೇಳಿದೆ ಫೋನ್ ಮಾಡಿ, ಸಮಾಜದಲ್ಲಿ ಕೆಟ್ಟವ್ರು ಬರೋದ್ರಿಂದ ಆ ಸ್ಥಾನದಲ್ಲಿ ನೀವು ಹೋಗಿ ಕೂತ್ಕೊಂಡ್ರೆ ಒಳ್ಳೇದಾಗ್ತದೆ, ಧೈರ್ಯವಾಗಿ ನಿಲ್ಲಿ, ಸೋತರು ಚಿಂತಿಲ್ಲ ನೀವು ಅಂತದೆ. ಧೈರ್ಯ ನಿಂತರು ಅವರು, ಚುನಾವಣೆ ಗೆದ್ದರು. ಅಂದರೆ ಒಬ್ಬ ಕೆಟ್ಟವ ಸಮಾಜದಲ್ಲಿ ಹೋಗಿ ಕೂತ್ಕೊಳ್ಳೋದಾಗ ಕೆಟ್ಟ ಕೆಲಸಗಳು ಆಯ್ತಾ ಇರ್ತವೆ. ಒಳ್ಳೆಯವ್ರು ಕೂತಿದ್ದಾಗ ಸಮಾಜಕ್ಕೆ ಕೆಟ್ಟ ಸಂದೇಶಗಳು ಆಗಲ್ಲ, ಕೆಟ್ಟದಾಗಲಿಕ್ಕೆ ತಪ್ತದೆ. ಅದರಿಂದ ನಾವು ಯೋಚನೆ ಮಾಡಬೇಕು. ಒಳ್ಳೆಯವರು ಅಂಥ ಜಾಗದಲ್ಲಿ ಬಂದು ಕೂತ್ಕೊಂಡ್ರೆ
ಒಳ್ಳೆ ವ್ಯವಸ್ಥೆ ನಿರ್ಮಾಣ ಆಯ್ತು ಅನ್ನೋದನ್ನ ಯೋಚನೆ ಮಾಡಬೇಕು. ಸರ್ ಈಗ ಅವರು ಆ ಪಕ್ಷ ಈ ಪಕ್ಷ ಅವರೇನು ಒಂದೊಂದು ಎಲೆಕ್ಷನಲ್ಲಿ 3 ಪಕ್ಷಕ್ಕೆ ಅನೌನ್ಸ್ ಮಾಡ್ತಾರೆ ಒಂದು ಎಲೆಕ್ಷನಲ್ಲಿ. ಅವೆಲ್ಲ ದೊಡ್ಡ ವಿಚಾರ ಅಲ್ಲ, ಅವೆಲ್ಲ ನಾವು ಅವ್ನ ಬಗ್ಗೆ ಹೇಳೋಕ್ಕೆ ಹೋಗಲ್ಲ. ಸಿನಿಮಾ ನಟ ಅಂತ ಗೌರವಿಸ್ತಾರಲ್ಲ, ಆ ಜನಗೆ ಅರ್ಥ ಮಾಡ್ಕೋಬೇಕಿದ್ರೆ. ನಟ ರಾಜ್ಕುಮಾರ್, ಈಗ ನನಗೂ ಕೂಡ ರಾಜ್ಕುಮಾರ್ ಬಗ್ಗೆ ಗೌರವ ಇದೆ, ನಟನೆ ಬಗ್ಗೆ ಅರ್ಥ ಆಯ್ತಾ. ಅಬ್ದುಲ್ ಕಲಾಂ ಬಗ್ಗೆ ಗೌರವ ಇದೆ, ಅವ್ರ ವ್ಯಕ್ತಿತ್ವದ ಬಗ್ಗೆ. ಅದನ್ನು ನಾವು ಇಟ್ಕೋಬಾರ್ದು ಅಂತಿಲ್ವಲ್ಲ. ಅವ್ರ ಸಂದೇಶಗಳು ಎಂತೆಂಥ ಸಂದೇಶ ಕೊಟ್ಟಿದ್ದಾರೆ. ರಾಜ್ಕುಮಾರ್ ಇರಲಿ, ಅಬ್ದುಲ್ ಕಲಾಂ ಇರಲಿ, ಇವರೆಲ್ಲ ನಾವು ಯಾವ ಥರದಲ್ಲೂ ಗುರ್ಸೋಕ್ಕೆ ಆಗಲ್ಲ. ಒಳ್ಳೆ ಮಾನೀಯರು ಅವರೆಲ್ಲ, ನಾವು ಕಂಡಂತೆ. ಹಿಂದಿನವ್ರು ಬಿಡಿ, ಮಹಾತ್ಮ ಗಾಂಧಿ ಅವರೆಲ್ಲ ಹಿಂದೆ ನಾವು ನೋಡಿಲ್ಲ, ಜಯಪ್ರಕಾಶ್ ನಾರಾಯಣ ಅವರೆಲ್ಲ ನೋಡಿಲ್ಲ. ನಾವು ನೋಡಿರ್ತಕ್ಕಂಥ ವ್ಯಕ್ತಿಗಳು ಇವರೆಲ್ಲ ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡೋರು. ಇಂಥವ್ರ ಬಗ್ಗೆ ನಾವು ಗೌರವ ಇಟ್ಕೊಳ್ಳೇಬೇಕಾಗ್ತದೆ.